ನೋಡಿ ಕಾಫಿ ಬೇಳೆ ಇದು. ಕಾಫಿ ಬೇಳೆ ಅಂದರೆ ಕುಯ್ದ ತಕ್ಷಣ ಒಣಗಿಸ್ಬಿಟ್ಟು ಮತ್ತೆ ಬೇಳೆ ಮಾಡಿಸಿ ಅದನ್ನು ತೊಗೊಬಂದು ಚೆನ್ನಾಗಿ ಬಿಸಿಲು ಬಂದರೆ 7 ದಿನ ಒಣಗಿಸಿ ಆ ಬೇಳೆನ ಅದು ಒಣಗೋದ್ಮೇಲೆ ತಗೊಂಡೋಗಿ ಇದು ನಾವು ಪಾರ್ಸ್ಮೆಂಟಲ್ಲಿ ಮಾಡಿಸಿಲ್ಲ, ಚೆರಿಲಿ ಮಾಡಿಸಿರೋದು. ಅಲ್ಲರ್ ಮಾಡಿದ್ದಾರೆ. ಅಲ್ಲರ್ ಮಾಡಿಸ್ಕೊಬಂದ್ಬಿಟ್ಟು ಇದು ಅರೇಬಿಕಾ ಅಂತ. ಈ ಅರೇಬಿಕಾ ಜೊತೆಗೆ ಸ್ವಲ್ಪ ಒಂದು 60% ಅರೇಬಿಕಾ ಹಾಕಿದ್ರೆ ಒಂದು 20% ರೋಬಸ್ಟ ಹಾಕ್ತೀವಿ. ಇದರಲ್ಲೇ ಬೇರೆ ಜಾತಿ ಕಾಫಿ ಮತ್ತು ಇನ್ನು 20% ಚಿಕ್ಕೋರಿ ಅಂತ ಹಾಕಿಸ್ತೀವಿ 1 kgಗೆ. ಹಾಕಿಸ್ಬಿಟ್ಟು ಅದನ್ನು ನಾವು ಕ್ಲೀನಾಗಿ ಶೀಲ್ ಗುಚ್ಚಿಬಿಟ್ಟು ದಪ್ಪ ಕವರ್ ಹಾಕಿ ಶೀಲ್ ಗುಚ್ಚಿಸಿ ಅದನ್ನು 2 ವರ್ಷ ಇಟ್ಟು ಯೂಸ್ ಮಾಡಿರೋದು ಇದೆ. ನಾವು ಪುಡಿ ಮಾಡಿಸಿ ಯೂಸ್ ಮಾಡ್ತೀವಿ ಅಥವಾ ಬೇಳೆ ಇಟ್ಟು ಅವಾಗವಾಗ ಪುಡಿ ಮಾಡಿಸ್ತೀವಿ. ಹೆಂಗೆ ಮಾಡಿದ್ರೂ ಆಗುತ್ತೆ. ನಾವು ಹೋಲ್ಸೇಲಲ್ಲಿ ಪುಡಿ ಮಾಡಿಸಿ ಇಟ್ಕೊಬಿಡ್ತೀವಿ. ಯಾಕೆಂದರೆ ಒಂದೇ ಸರಿ ಕ್ಲೀನಾಗಿ ಡ್ರೈ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಕೊಡ್ತಾರೆ. 20 kg ಮೇಲೇ ಅವರು ಡ್ರೈ ಮಾಡೋದು. ಕಡಿಮೆ ಕೊಟ್ಟರೆ ಅವರು ಡ್ರೈ ಮಾಡಿ ಪುಡಿ ಮಾಡಲ್ಲ. ಹಾಗಾಗಿ ನಾನು ಪುಡಿ ಮಾಡಿಸ್ತೀವಿ. ಪುಡಿ ಮಾಡಿಸ್ಬಿಟ್ಟು ಚಿಕೋರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತೊಗೊಬಂದು ದಪ್ಪ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಶೀಲ್ ಮಾಡಿ ಇಟ್ಕೊತೀವಿ. ನಾವು 2 ವರ್ಷದ ಯೂಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ. ಆದರೂ ಸ್ವಲ್ಪ ಪವರ್ ಕಡಿಮೆ ಇರುತ್ತೆ. ಹಾಗಾಗಿ ವರ್ಷಕ್ಕೊಂದ್ಸರಿ ಮಾಡಿಸಿ ಕ್ಲೀನಾಗಿ ಶೀಲ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ಅಥವಾ ನೀವು ತಿಂಗಳಿಗೆ ಒಂದ್ಸರಿ 1 kg ತೊಗೊಂಡೋಗಿ ಮಾಡಿಸ್ಕೋಬೋದು. ಆ ಥರದ ಮಿಷಿನ್ಸು ಅಂಗಡಿನೂ ಇದೆ. ನಾವೊಂದು 20 kg 30 kg ಒಟ್ಟಿಗೆ ಮಾಡಿಸ್ಬಿಟ್ಟು ಇಟ್ಕೊಬಿಡ್ತೀವಿ. ಕ್ಲೀನಾಗಿ ಶೀಲ್ ಮಾಡಿ ಇಟ್ಕೊಬಿಡ್ತೀವಿ. ಆವಾಗ 1 ವರ್ಷ ಆದರೂ ಏನಾಗಲ್ಲ. ಪದೇ ಮಾಡಿಸೋದೆಲ್ಲ ತಪ್ಪುತ್ತೆ. ಇವಾಗ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಕೊಟ್ಟೋಗಿದ್ದಾರೆ ನನಗೆ. ಮನೇಲಿ ಮಾಡಿಸ್ಕೊಬಂದು ಮನೇಲಿ ಕೊಡ್ತೀಯ, ಏನು ಮಾಡ್ತೀಯ ಕ್ಲೀನ್ ಮಾಡು ಅಂತ. ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಮನೆಗೆ ಹಾಕೊತಾ ಇದ್ದೀನಿ. ಕ್ಲೀನ್ ಮಾಡ್ತೀನಿ ಇವಾಗ. ನೋಡಿ ಇವಾಗ ಕ್ಲೀನ್ ಮಾಡ್ತೀನಿ. ನೋಡಿ ಕ್ಲೀನ್ ಮಾಡಿದಾಗ ಇದರಲ್ಲಿ ಕೆಳಗಡೆ ಕಪ್ ಅನ್ನಿದೆಯಲ್ಲ ಇದನ್ನೆಲ್ಲ ತೆಗಿಬೇಕು. ಹೀಗೆಲ್ಲ ತೆಗೆದುಬಿಟ್ಟು ಆಮೇಲೆ ಇದರಲ್ಲಿ ಈ ಥರ ಕಾಳುಗಳಿದೆಯಲ್ಲ, ಉಂಡೆ ಕಾಳುಗಳು, ಇಲ್ಲಿ ನೋಡಿ ಈ ಥರದ್ದೆಲ್ಲ ಹೆರಕ್ಬಿಟ್ಟು ಫುಲ್ಲು ಹೊಟ್ಟೆ ಏನೂ ಇಲ್ದಂಗೆ ನೀಟ್ ಮಾಡಬೇಕು. ನೀಟ್ ಮಾಡಿಟ್ರೆ ಇದನ್ನು ತಗೊಂಡೋಗಿ ಪುಡಿ ಮಾಡಿಸ್ಕೊಂಡು ತೊಗೊಬರ್ತಾರೆ. ಮಿಷಿನಲ್ಲಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಅದ್ರ ಜೊತೆ ಫುಲ್ ಮಿಕ್ಸ್ ಹೊಡೆದ್ಬಿಟ್ಟು ಪುಡಿ ಮಾಡಿ ಅದ್ರ ಜೊತೆಗೆ ಚಿಕ್ಕೋರಿ ಹಾಕಿ ಮಿಕ್ಸ್ ಮಾಡಿ ಫುಲ್ಲು ಕ್ಲೀನಾಗಿ ಶೀಲ್ ಹಾಕಿ ಪ್ಯಾಕ್ ಮಾಡಿ ಇಡ್ತೀವಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದು ಕಾಫಿ ಪುಡಿ. ಇದು ಹೋದ ವರ್ಷ ಮಾಡಿಸಿದ್ದು. ಸ್ಟೀಲ್ ಡಬ್ಬಿಗೆ ಹಾಕಿ ಅದರೊಳಗಡೆ ಕವರ್ ಒಳಗಡೆ ಹಾಕಿ ನನಗೆ ಎಷ್ಟು ಬೇಕಷ್ಟು ಯೂಸಿಗೆ 1 ಡಬ್ಬಿ ಇಟ್ಕೊತೀನಿ. ನೋಡಿದ್ರಾ ಹೆಂಗಿದೆ ನೋಡಿ, ಚೆನ್ನಾಗಿದೆ ಪುಡಿ. ಹಿಂಗೆ ಮಾಡಿಸ್ಕೊಂಡು ಇಟ್ಕೊಬಿಟ್ರೆ ಫಿಲ್ಟ್ರಿಗೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಕಾಫಿ. ಹಾಲು ಹಾಕಿ ಸಕ್ಕರೆ ಹಾಕಿ ಡಿಕಾಕ್ಷನ್ ಹಾಕಿಬಿಟ್ರೆ ಫಿಲ್ಟ್ರ್ ನೋಡಿ ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ. ನೋಡಿ ಇವಾಗ ತಾನೇ ಫಿಲ್ಟ್ರಿಗೆ ಹಾಕಿದ್ದೆ. ಇದಕ್ಕೆ ಇಷ್ಟು ಫಿಲ್ಟ್ರಿಗೆ ಇಷ್ಟು ಪುಡಿ ಹಾಕ್ಬಿಟ್ಟು ಕುದ್ದಿರೋ ನೀರು ಹಾಕ್ಬಿಡ್ತೀನಿ. ಚಿಟಿಕೆ ಉಪ್ಪು ಹಾಕ್ತೀನಿ ಮೇಲ್ಗೆ ಟೇಸ್ಟ್ ಬರಲಿ ಅಂತ. ಅದ್ರ ಮೇಲೆ ಎಷ್ಟು ಬೇಕಷ್ಟು ಇದು ಕೆಳಗಡೆ ಇದು ಫುಲ್ ಆಗೋವರೆಗೂ ಮೇಲಿಂದ ನೀರು ಹಾಕ್ತೀನಿ. ನೋಡಿ ತುಂಬಿ ಸ್ವಲ್ಪ ಆಚೆ ಬಂದಿದೆ ನೀರು, ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇದನ್ನು ಹಾಲು ಹಾಕಿ ಸಕ್ಕರೆ ಹಾಕಿ ಡಿಕಾಕ್ಷನ್ ಮಾಡಿಕೊಂಡು ಕುದಿಸ್ಬಿಟ್ಟು ಕುದ್ದ ಮೇಲೆ ಡಿಕಾಕ್ಷನ್ ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತೀವಿ. ಸೂಪರಾಗಿರುತ್ತೆ. ನೋಡಿ ಇವಾಗ ಕಾಫಿ ಮಾಡ್ತೀನಿ. ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಕ್ಕೆ ಇಟ್ಟಿರೋದ್ರಿಂದ 2 ಸ್ಪೂನ್ ಸಕ್ಕರೆ ಹಾಕ್ತೀನಿ. ನೋಡಿ ಡಿಕಾಕ್ಷನ್ ಹೆಂಗಿದೆ ನೋಡಿ, ಹಿಂಗಾಗಿದೆ ಡಿಕಾಕ್ಷನ್. ನೋಡಿ ಹಾಲು ಕುದೀತಾ ಇದೆ. ಇವಾಗ ಡಿಕಾಕ್ಷನ್ ಹಾಕ್ತೀನಿ. ಸಕ್ಕರೆ ಹಾಲು ಕುದೀತಾ ಇದೆ ನೋಡಿ. ಹಾಲಿಗೆ ಹಾಕಿದ್ದೀನಿ ಡಿಕಾಕ್ಷನ್ನು. ನೋಡಿ ಹೆಂಗಾಗಿದೆ. ಹಾಲು ಸ್ವಲ್ಪ ನೀರಾಗಿದೆ. ಹಾಲು ಗಟ್ಟಿ ಇದ್ದರೆ ಇನ್ನೂ ಸೂಪರ್ ಆಗುತ್ತೆ. ನಾವು ಸ್ವಲ್ಪ ಹಾಲು ನೀರೇ ಮಾಡ್ಕೊಳ್ಳೋದು, ತುಂಬ ಗಟ್ಟಿ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಡಾಕ್ಟ್ರುಗಳು ಈ ಕೊಲೆಸ್ಟ್ರಾಲ್ ಇದಕ್ಕೆಲ್ಲ ಫ್ಯಾಟ್ ಇರಬಾರ್ದು, ಜಾಸ್ತಿ ಹಾಲು ಹಾಕಬೇಡಿ ಅಂತಾರಲ್ಲ. ಹಂಗಾಗಿ ಸ್ವಲ್ಪ ನೀರು ಹಾಲೇ ಮಾಡ್ಕೊಳ್ಳೋದು ಜಾಸ್ತಿ. ನೀವು ಸ್ವಲ್ಪ ಗಟ್ಟಿ ಹಾಲು ಮಾಡ್ಕೊಳ್ಳಿ. ನೋಡಿ ಹೆಂಗೆ ಕುದೀತಾ ಇದೆ. ಕಾಫಿ ಆಗಿದೆ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕಾಫಿ ಬೇಳೆನ ಹೆಂಗೆ ರೋಸ್ಟ್ ಮಾಡ್ತಾರೆ, ಆ ಪುಡಿ ಹೆಂಗೆ ಮಿಕ್ಸ್ ಮಾಡ್ತಾರೆ, ಚಿಕ್ಕೋರಿ ಹೆಂಗೆ ಹಾಕ್ತಾರೆ, ಅದನ್ನು ಮಿಷಿನ್ ಮಾಡ್ಸೋಕೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ತೋರಿಸಿದ್ದು ಇವಾಗ ನಾನು ಹೋದ ವರ್ಷದ ಪುಡಿ. ನೋಡಿ ಚೆನ್ನಾಗಿದೆ ಕಾಫಿ. ಕಾಫಿ ಜೊತೆಗೆ
ಪೂರಿ ಇತ್ತು. ಪೂರಿ ನಂಗೆ ತುಂಬ ಇಷ್ಟ. ಪೂರಿ, ದೋಸೆ, ಚಪಾತಿ ಎಲ್ಲ ಕಾಫಿಗೆ ಎತ್ಕೊ ತಿನ್ನೋದು ಅಂದ್ರೆ ತುಂಬ ಇಷ್ಟ. ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟೇಸ್ಟ್ ನೋಡಿ ಇದನ್ನು, ಚೆನ್ನಾಗಿರುತ್ತೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.